ನನ್ನ ಕಣ್ಣಿಗೆ ಏನ್ ಮಾಡಿದ್ರಪ್ಪ ಅನ್ಕೊಂಡೆ. ಫುಲ್ ವ್ಲಾಗ್ ನೋಡ್ರಿ ನಿಮ್ಗೆ ಗೊತ್ತಾಕೈತಿ. ಇವತ್ತು ಪೋರ್ಟ್ಫೋಲಿಯೋ ಶೂಟ್ ಅಂತ ಹೇಳಿ ಒಬ್ರು ಮೇಕಪ್ ಆರ್ಟಿಸ್ಟ್ ನಂಗೆ ಕರ್ತಿದ್ರ. ಅದ ಪ್ರೆಸಿಡೆಂಟ್ ಹೋಟೆಲ್ ಒಳಗೆ ಅರೇಂಜ್ ಆಗಿತ್ತು. ಸೊ ಇವರ ನೋಡಿ ರಂಜಿತಾ ಅಂತ ಹೇಳಿ ಚಂದಾಗ ಮೇಕಪ್ ಮಾಡ್ತಾರ. ನಾ ಹಾಕಿರೋ ಪೋಸ್ಟ್ ನೋಡಿ ಇಷ್ಟ ಆದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ. ಅದಾದ್ಮೇಲೆ ನಾವು ಇಡ್ಲಿ ವಡ ತಿನ್ಕೊಂಡ್ವಿ ಒಂದು ಹೋಟೆಲ್ ಒಳಗೆ, ಭಾಳ ಚಲೋ ಇತ್ತು. ಅಲ್ಲಿಂದ ಹೋಟೆಲ್ಗೆ ಬಂದ್ವಿ. ಮೇಲೆ ನಮ್ಮ ಮೇಕಪ್ ಆರ್ಟಿಸ್ಟ್ ಏನ್ ಕೇಳಾತಿದ್ರು ಅದೇ ಥರ ಸೀಕ್ವೆನ್ಸ್ ಸಿಕ್ಕಿತ್ತು ಮೇಕಪ್ ಮಾಡಕ್ಕೆ. ಸೊ ಅವರು ಎಕ್ಸೈಟ್ ಆಗಿದ್ರು, ಜೊತೆಗೆ ನಾನು ಎಕ್ಸೈಟ್ ಆಗಿದ್ದೆ. ಸೊ ಹಂಗೆ ಹೇರ್ ಸ್ಟೈಲ್ ಸ್ಟಾರ್ಟ್ ಆದ್ಮೇಲೆ ನಂಗಂತೂ ಜಗ್ಗ ನಿದ್ದೆ ಬರತ್ತಿತ್ತು ಇವತ್ತು ಜಲ್ದಿ ಎದ್ದಿದ್ದೆ ಅಂತ ಹೇಳಿ. ಆಮೇಲೆ ಎಲ್ಲ ಮೇಕಪ್ ಆರ್ಟಿಸ್ಟ್ ಎನರ್ಜಿ ನೋಡಿ ಭಾಳ ಖುಷಿ ಆಗತ್ತಿತ್ತು. ನಂಗೆ ಗೊತ್ತಿರಲಿಲ್ಲ ಹೇರ್ ಸ್ಟೈಲ್ ಹೆಂಗೆ ಬರ್ತಿತ್ತು ಅಂತ ಹೇಳಿ. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕಾಯ್ಕೊಂಡು ಕುಂತಿದ್ದೆ. ಸೊ ನನ್ನ ಹೇರ್ ಸ್ಟೈಲ್ ಹಾಕತ್ತಿತ್ತು, ಬಟ್ ನನಗೆ ನಿದ್ದೆ ಅಂತೂ ಇನ್ನೂ ಮುಗಿದಿರಲಿಲ್ಲ, ಇನ್ನು ಹಾಕೊಳ್ಸೋದಾಗಿತ್ತು. ಫೈನಲಿ ನಂದು ಹೇರ್ ಸ್ಟೈಲು ಮುಗೀತು. ಅದಾದ್ಮೇಲೆ ಮೇಕಪ್ ಸ್ಟಾರ್ಟ್ ಆತ. ನನ್ನ ಕಣ್ಣಿಗೆ ಏನಾಗಿಲ್ಲ, ಲೆನ್ಸ್ ಹಾಕಿದ್ರ. ನಾ ಭಾಳ ಕಣ್ಣು ಪಿಳ್ಸಾತಿದ್ದೆ ಅಂತ ಹೇಳಿ ಇಬ್ಬರು ಸೇರಿ ಹಾಕಿದ್ರಷ್ಟ. ಮೇಕಪ್ ಸ್ಟಾರ್ಟ್ ಆತ ಮಾಯಿಶ್ಚರೈಸರ್ ಇಂದ. ಅದಾದ್ಮೇಲೆ ಕಲರ್ ಕರೆಕ್ಟ್ ಮಾಡಿದ್ರ. ಅದಾದ್ಮೇಲೆ ಏನ್ ಆಸ್ ಯೂಶುವಲ್ ಏನೇನ್ ಸ್ಟೆಪ್ಸ್ ಅದಾವ ಎಲ್ಲ ಮುಗಿಸಿದ್ರ. ಲಿಪ್ಸ್ಟಿಕ್ ಒಂದು ಬಾಕಿ ಇತ್ತು ನೋಡ್ರಿ, ಅದನ್ನು ಕಂಪ್ಲೀಟ್ ಮಾಡಿದ್ರ. ಸೊ ಅದಾದ್ಮೇಲೆ ಸ್ಯಾರಿ ಡ್ರೇಪಿಂಗ್ ಉಳಿತ, ಜ್ಯುವೆಲ್ರಿ ಹಾಕೊಳ್ಳೋದು ಮುಗಿತ. ಅದು ಎರಡೂ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಹಾಕಿದ್ರ. ಮೇಕಪ್ ಸ್ಪ್ರೇ ಹೊಡ್ಕೊಂಡ್ಮೇಲೆ ನೋಡ್ರಿ ಇನ್ನೂ ಜಾಸ್ತಿ ಗ್ಲೋ ಕಾಣತೈತಿ. ಅಷ್ಟೊತ್ತಿಗೆ ಹೊಟ್ಟಿನೂ ಹಸಿವಾಗಿತ್ತು, ಊಟನೂ ಅರೇಂಜ್ ಆಗಿತ್ತು. ಸೊ ಚಂದಂಗೆ ಹೊಟ್ಟಿ ತುಂಬ ಊಟ ಮಾಡಿದೆ, ಐಸ್ ಕ್ರೀಮ್ ತಿಂದೆ. ಅದಾದ್ಮೇಲೆ ನಮ್ಮ ಮೇಕಪ್ ಆರ್ಟಿಸ್ಟ್ ಸ್ವಲ್ಪ ಫೋಟೋ ಶೂಟ್ ಮಾಡಿದ್ರು. ಅದಾದ್ಮೇಲೆ ಕ್ಯಾಮ್ರಾ ಒಳಗೆ ಫೋಟೋ ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡ್ವಿ. ಇದಾದ್ಮೇಲೆ ಮಾಡೆಲ್ ಜೊತೆಗೆ ಅವ್ರ ಮೇಕಪ್ ಆರ್ಟಿಸ್ಟ್ ರ್ಯಾಂಪ್ ವಾಕ್ ಇತ್ತು, ಮಸ್ತ್ ಇತ್ತು ಅದು. ಆದ್ಮೇಲೆ ಮಾಡೆಲ್ಸ್ ಅಷ್ಟ ರ್ಯಾಂಪ್ ವಾಕ್ ಇತ್ತು, ಅದು ಅನ್ಪ್ಲಾನ್ಡ್ ಇತ್ತು, ಬಟ್ ಚಲೋ ಅನಿಸ್ತು. ಅವರು ಖುಷಿ ಒಳಗಿದ್ರ. ರ್ಯಾಂಪ್ ವಾಕ್ ಭಾಳ ಚಲೋ ಆತ, ಎಲ್ಲರೂ ಎಂಜಾಯ್ ಮಾಡಿದ್ರ, ನಾನು ಎಂಜಾಯ್ ಮಾಡಿದೆ. ಆದ್ಮೇಲೆ ಎಲ್ಲರಿಗೂ ಸರ್ಟಿಫಿಕೇಟ್ನು ಇಶ್ಯೂ ಮಾಡಿ. ನನ್ನ ದಿನ ಮುಗಿಲಿಲ್ಲ, ಆಕ್ಚುಲಿ ಒಂದು ಫಂಕ್ಷನ್ ಇತ್ತು ನಮ್ಗೆ ಗೊತ್ತಿರೋರ್ದು. ಸೊ ಅವ್ರು ನನಗೋಸ್ಕರ ವೇಟ್ ಮಾಡತ್ತಿದ್ರು. ಅಲ್ಲಿ ಹೋಗಿ ವಿಸಿಟ್ ಕೊಟ್ಟ ಸೀದಾ ವಾಪಸ್ ಮನೆಗೆ ಬಂದ್ವಿ. ಹೆವಿ ಟಯರ್ಡ್ ಆಗಿತ್ತು ನಮ್ಮ ಹುಡುಗಾಗೂ ನಂಗೂ. ಅದಾದ್ಮೇಲೆ ಮೇಕಪ್ ಎಲ್ಲ ರಿಮೂವ್ ಮಾಡಿ ಫ್ರೆಶ್ ಅಪ್ ಆದ್ವಿ. ರಾತ್ರಿ 10:30 ಆಗೇ ಬಿಟ್ಟಿತ್ತು. ಸೊ ಊಟ ಕಳಿಸಿದ್ರ ಫಂಕ್ಷನ್ ಏನಿತ್ತಲ್ಲ ಅವ್ರ ಮನೆಯೊಳಗೆ, ಅದನ್ನ ಊಟ ಮಾಡಿ ಸೀದಾ ಮಕ್ಕೊಂಡ್ಬಿಟ್ವಿ.